ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನೆಲ್. ನಿಮ್ಮ ಮನೆಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಈ ಒಂದು ನಿಯಮಗಳನ್ನು ನೀವು ಪಾಲಿಸಲೇಬೇಕು. ಲಕ್ಷ್ಮಿ ಕಟಾಕ್ಷವಾಗಲು, ಲಕ್ಷ್ಮಿ ಅನುಗ್ರಹವಾಗಲು ಪ್ರತಿಯೊಬ್ಬ ಮಹಿಳೆಯೂ ಕೂಡ ಕೆಲವೊಂದು ಕೆಲಸವನ್ನ ಮಾಡಲೇಬೇಕು ಅಂತ ಹೇಳಿ ಶಾಸ್ತ್ರ ಹೇಳತ್ತೆ. ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯ ಗೃಹಿಣಿಯರು ತಪ್ಪದೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಯಾಕಂತಂದ್ರೆ ಸಹಜವಾಗಿ ನಮ್ಮ ಮನೆಗಳಲ್ಲಿ ನಾವು ಗೊತ್ತೋ ಗೊತ್ತಿಲ್ಲದೆ ಮಾಡುವಂತಹ ತಪ್ಪುಗಳಿಂದ ನಮ್ಮ ಮನೆಯ ಅಭಿವೃದ್ಧಿ ಕುಂಠಿತವಾಗ್ತಾ ಹೋಗುತ್ತದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ದಿನ ತಿಳಿಯುತ್ತಾ ಹೋಗೋಣ. ಹಾಗೂ ಈ ಒಂದು ವಿಡಿಯೋದ ಮೂಲಕ ನಿಮ್ಮಲ್ಲಿ ಯಾರಾದರೂ ಈ ಒಂದು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇದ್ರೆ ಅದನ್ನ ಹಿಂದೆ ತಿದ್ಕೊಳ್ಬಹುದು. ಹೌದು, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ತಂದೆ ಮಾಡಿದ ಸಾಲವನ್ನು ಮಗ ತೀರಿಸಬಹುದು ಅಲ್ವಾ? ಅಣ್ಣ ಕಟ್ಟಿಸಲು ಪ್ರಾರಂಭಿಸಿದ ಮನೆಯನ್ನ ತಮ್ಮ ಪೂರ್ತಿಗೊಳಿಸಬಹುದು. ಆದರೆ ನಿಮ್ಮ ಹಸಿವು, ನಿಮ್ಮ ಬಾಯಾರಿಕೆಯನ್ನು ನೀವೇ ಪರಿಹರಿಸಿಕೊಳ್ಬೇಕು ಅಲ್ವಾ? ಯಾರೂ ಕೂಡ ನಿಮ್ಮ ಬಾಯಾರಿಕೆ ಹಸಿವನ್ನ ಇಸ್ಕೊಳ್ಳೋದಕ್ಕಾಗಲ್ಲ. ನಿಮ್ಮ ಸಮಸ್ಯೆಗಳಿಗೆ ನೀವೇ ಉತ್ತರವನ್ನ ಹುಡ್ಕೋಬೇಕು. ಬೇರೆಯವರು ಉಪದೇಶವನ್ನ ಕೊಡಬಹುದು ಮತ್ತೆ ದಾರಿಯನ್ನ ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ಸಾಗಬೇಕಾದರೂ ಅದು ನೀವು ಮಾತ್ರ. ಹೌದು ಸ್ನೇಹಿತರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ಮಹಿಳೆಯು, ಗೃಹಿಣಿಯು ಸರಿಯಾದ ದಾರಿಯಲ್ಲಿ ನಡೆದರೆ ಇಡೀ ಮನೆ ಸರಿಯಾಗಿರುತ್ತದೆ, ಏಳ್ಗೆಯು ಹೊಂದುತ್ತದೆ, ಮಕ್ಕಳ ಜೀವನ ಉಜ್ವಲವಾಗಿರುತ್ತದೆ. ಇಡೀ ಮನೆ ಜವಾಬ್ದಾರಿ ಪ್ರತಿಯೊಂದು ಕೂಡ ಒಂದು ಮಹಿಳೆಯ, ಒಂದು ಗೃಹಿಣಿಯ ಜವಾಬ್ದಾರಿಯಾಗಿರುತ್ತದೆ. ಹೀಗಿರುವಾಗ ಒಂದು ಮನೆ ಬೆಳವಣಿಗೆ ಹೊಂದಬೇಕು ಮತ್ತು ಆ ಮನೆ ಸಮೃದ್ಧಿ ಆಗ್ಬೇಕು ಅಂದ್ರೆ ಅದು ಕೇವಲ ದೇವರ ಅನುಗ್ರಹದಿಂದ ಮಾತ್ರವಲ್ಲ, ಆ ಮನೆಯಲ್ಲಿ ಇರ್ತಕ್ಕಂತಹ ಮಹಿಳೆಯರ ನಂಬಿಕೆಯಿಂದ, ಶ್ರದ್ಧೆಯಿಂದ ಮತ್ತು ಮಾಡ್ತಕ್ಕಂತಹ ಕೆಲವೊಂದು ಆಚರಣೆಗಳಿಂದ ಕೂಡ ಮನೆಯ ಅಭಿವೃದ್ಧಿ ಹೊಂದುತ್ತೆ ಎಂಬ ಒಂದು ಮಾತಿದೆ ಕೂಡ. ಒಬ್ಬ ಮಹಿಳೆಯು ಆ ಮನೆಯ ಲಕ್ಷ್ಮಿ ಎಂದು ಶಾಸ್ತ್ರ ಹೇಳ್ತೆ, ಹಾಗೂ ನಂಬಿಕೆಯೂ ಕೂಡ ಆಗಿದೆ. ಹೀಗಿರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನಾವು ದಿನನಿತ್ಯದ ಕೆಲವೊಂದು ಚಿಕ್ಕ ಪುಟ್ಟ ನಿಯಮಗಳನ್ನ, ಕೆಲವೊಂದು ಕೆಲಸಗಳನ್ನ ಮಾಡೋದ್ರಿಂದ ಆ ಮನೆಗೆ ಸಮೃದ್ಧಿಗೆ ಕಾರಣವಾಗ್ತಾ ಹೋಗುತ್ತೆ. ಅದಕ್ಕಾಗಿ ನೀವು ಈ ವಿಡಿಯೋದಲ್ಲಿ ಲಕ್ಷ್ಮಿ ಅನುಗ್ರಹಕ್ಕಾಗಿ ಮಹಿಳೆಯರು ಪಾಲಿಸಬೇಕಾಗುವಂತಹ ಕೆಲವೊಂದು ನಿಯಮಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ. ಕೇವಲ ಮನೆಯಲ್ಲಿ ಕೂತ್ಬಿಟ್ಟು ನನಗೆ ಲಕ್ಷ್ಮಿ ಅನುಗ್ರಹವಾಗ್ತಾ ಇಲ್ಲ, ನಮ್ಮ ಮನೆಗೆ ಹಣ ನಿಲ್ತಾ ಇಲ್ಲ, ಏನೇ ದುಡಿದ್ರು ಕೂಡ, ಎಷ್ಟೇ ಕೆಲಸ ಮಾಡಿದ್ರು ಕೂಡ ಹಣ ಕೈಯಲ್ಲಿ ನಿಲ್ತಾನೇ ಇಲ್ಲ ಅಂತ ಹೇಳಿ ಪದೇ ಪದೇ ಕೊರಗೋದಕ್ಕಿಂತ ಮೊದಲು ನಾವು ಮಾಡತಕ್ಕಂಥ ತಪ್ಪುಗಳ ಬಗ್ಗೆ ನಾವು ತಿಳಿದುಕೊಂಡು ತಿದ್ದುಕೊಂಡಾಗ ಮಾತ್ರ ಆ ಎಲ್ಲ ಕೆಲಸಗಳು ಸರಾಗವಾಗಿ ಸಾಗ್ತಾ ಹೋಗುತ್ತೆ. ಹೌದು, ಅದರಲ್ಲಿ ಮೊದಲನೇದಾಗಿ ಮನೆಯಲ್ಲಿ ಯಾವಾಗಲೂ ಸಂತೋಷದಿಂದ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಂತೋಷದಿಂದ ಇರಬೇಕು. ಹಾಗಾದ್ರೆ ಆ ಸಂತೋಷದಿಂದ ಇರುವಂತೆ ನೋಡ್ಕೊಳ್ಬೇಕು ಅಂದ್ರೆ ಮನೆಯ ಹೊಸ್ತಿಲು ಪೂಜೆ ಮತ್ತು ರಂಗೋಲಿಯನ್ನು ತಪ್ಪದೆ ಪ್ರತಿನಿತ್ಯ ಹಾಕ್ತಾ ಹೋಗ್ಬೇಕು. ಹಾಗೂ ಮನೆಯ ಮುಂದೆ ಸುವಾಸನೆ ಭರಿತವಾದಂತಹ ಹೂವುಗಳ ಗಿಡಗಳು ಇರಬೇಕು ಅಂತೇಳಿ ಹೇಳಲಾಗುತ್ತೆ. ಮತ್ತು ಅದರಲ್ಲಿ ಹೆಚ್ಚಾಗಿ ಗುಲಾಬಿ ಗಿಡ, ಮಲ್ಲಿಗೆ ಗಿಡಗಳು ಇರುವುದರಿಂದ ಆ ವಾಸ್ತು ಪ್ರಕಾರವೂ ಕೂಡ ಮನೆಯಲ್ಲಿ ಸಮೃದ್ಧಿ, ಶಾಂತಿ ನೆಲೆಯಾಗುತ್ತೆ ಎಂದು ಹೇಳಲಾಗುತ್ತೆ. ಹಾಗೂ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಕಣ್ದೃಷ್ಟಿ ಗಣಪತಿ ಇರಬೇಕು, ಅಥವಾ ಯಾವುದಾದರೂ ಗಣಪತಿಯ ಫೋಟೋ ಅಥವಾ ಸ್ಟಿಕ್ಕರ್ ಅನ್ನು ಹಾಕುವುದರಿಂದ ಯಾವುದೇ ರೀತಿಯಾದಂತಹ ವಿಘ್ನಗಳು ಎದುರಾಗೋದಿಲ್ಲ ಮತ್ತು ಆ ಮನೆಯವರ ಮೇಲೆ ಪೂರ್ತಿಯಾಗಿ ಆ ಗಣೇಶನ ಆಶೀರ್ವಾದವಿರುತ್ತೆ ಎಂದು ಹೇಳಲಾಗುತ್ತೆ. ಹಾಗೂ ಮನೆಗೆ ಬಂದವರಿಗೆ ತಕ್ಷಣ ಕಾಣುವಂತೆ ಕನ್ನಡಿಯನ್ನು ಎದುರುಗಡೆ ಹಾಕಬೇಕು. ಹೌದು, ಮನೆಗೆ ಯಾರಾದರೂ ಬಂದ ತಕ್ಷಣ ಅವರಿಗೆ ಕಣ್ಣಿಗೆ ಕಾಣುವಂತೆ ಒಂದು ಕನ್ನಡಿಯನ್ನು ಇಡುವುದು ಒಳಿತು. ಹಾಗೂ ಮನೆಯ ಹೊಸ್ತಿಲನ್ನು ದಾಟಿದ ನಂತರ ಒಳಗೆ ಅಥವಾ ಮೇಲಿನ ಭಾಗದಲ್ಲಿ, ಅಂದರೆ ಮನೆಯ ಒಳಗಡೆ ಹೊಸ್ತಿಲಿನ ಮೇಲಿನ ಭಾಗದಲ್ಲಿ ಬಾಗಿಲಿನ ಹಿಂದೆ ಲಕ್ಷ್ಮಿ ಫೋಟೋವನ್ನು ಅಥವಾ ಸ್ಟಿಕ್ಕರ್ ಅನ್ನು ಹಾಕಬೇಕು. ಈ ತರ ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯ ಒಳಗೆ ಬರ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಉಂಟಾಗ್ತಾ ಹೋಗುತ್ತೆ. ಹಾಗೂ ಮಹಾಲಕ್ಷ್ಮಿ ಅನುಗ್ರಹಕ್ಕೂ ಕೂಡ ಇದು ಕಾರಣವಾಗ್ತಾ ಹೋಗುತ್ತೆ. ಮತ್ತು ನಂತರ ಮನೆಯ ಪ್ರತಿಯೊಂದು ವಸ್ತುವನ್ನು ಕೂಡ ಕ್ರಮಬದ್ಧವಾಗಿ ಜೋಡಿಸಬೇಕು. ತುಂಬಾ ಮನೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವ್ದಾದ್ರೂ ಒಂದು ವಸ್ತುಗಳನ್ನು ತಗೊಂಡಾಗ ಅದನ್ನ ಅಲ್ಲಲ್ಲೇ ಬಿಡ್ತಾ ಹೋಗ್ತಾರೆ. ಆದ್ರೆ ಈ ತರ ಎಲ್ಲ ಮಾಡಬಾರ್ದು. ಮನೆಯ ಪ್ರತಿಯೊಂದು ವಸ್ತುಗಳನ್ನು ಕೂಡ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಜಾಗದಲ್ಲಿ ಪುನಃ ಆ ವಸ್ತುಗಳನ್ನ ಇಡ್ತಾ ಹೋಗ್ಬೇಕು. ಹಾಗೂ ಬಾಗಿಲಿನ ಪಕ್ಕದಲ್ಲಿ ಕೆಲವರು ಹಾಗೆ ಚಪ್ಪಲಿಗಳನ್ನು ಚೆಲ್ಲಾಪಿಲ್ಲಿಯಾಗಿ ಬಿಟ್ಟಿರ್ತಾರೆ. ಆದರೆ ಈ ತರ ಚಪ್ಪಲಿಗಳನ್ನು ಚೆಲ್ಲಾಪಿಲ್ಲಿಯಾಗಿಸಿದರೆ ತಕ್ಷಣ ಅದನ್ನು ಅದರ ಜಾಗದಲ್ಲಿ ಅವುಗಳನ್ನು ಸರಿಯಾಗಿ ಇಡಬೇಕು. ಇದರಿಂದಾಗಿ ವಾಸ್ತು ದೋಷ ಉಂಟಾಗ್ತಾ ಹೋಗುತ್ತೆ ಹಾಗೂ ದೇವರುಗಳ ಆಗಮನವಾಗುವುದಿಲ್ಲ. ಇದರಿಂದ ನಮ್ಮ ಜೀವನದಲ್ಲಿ ಹಲವಾರು ಅಡೆತಡೆಗಳನ್ನು ನಾವು ಕಾಣಬೇಕಾಗ್ತಾ ಹೋಗುತ್ತದೆ. ಯಾವುದೇ ರೀತಿಯಾದಂತಹ ಹಣದ ಹರಿವು ನಮ್ಮ ಮನೆಗೆ ಸರಾಗವಾಗಿ ಬರಬೇಕು ಅಂದ್ರೆ ಬರುವಂತಹ ದಾರಿ ಯಾವಾಗಲೂ ಶುದ್ಧವಾಗಿರಬೇಕು ಸ್ನೇಹಿತರೆ. ಹೌದು, ಹಾಗೂ ಮನೆಯ ಹೊರಗೆ ಮತ್ತು ಹೊಸ್ತಿಲಿನ ಪಕ್ಕದಲ್ಲಿ ಅಥವಾ ಒಳಗೆ ಬಾಗಿಲಿನ ಪಕ್ಕದಲ್ಲಿ ಒಂದು ತಾಮ್ರದ ಚೆಂಬಿನಲ್ಲಿ ಸದಾ ನೀರನ್ನು ತುಂಬಿಸಿಡಬೇಕು. ಇದು ನಿಮ್ಮ ಮನೆಯ ಒಂದು ಸಮೃದ್ಧಿಯನ್ನು ಮತ್ತು ನಿಮ್ಮ ಮನೆಯ ವೃದ್ಧಿಯನ್ನು ಸೂಚನೆ ಮಾಡುತ್ತೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೂ ವಾಸ್ತು ಪ್ರಕಾರ ನೋಡೋದಾದ್ರೆ ಮನೆಯ ಒಳಗಡೆ ಒಂದು ಚೆಂಬಿನಲ್ಲಿ ನೀರು ತುಂಬಿಡೋದ್ರಿಂದ ಆ ಮನೆಯು ಶಾಂತವಾಗಿರುತ್ತೆ ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ಯಾವುದೇ ರೀತಿಯಾದಂತಹ ನೆಗೆಟಿವ್ ಶಕ್ತಿ ಅಥವಾ ಕೆಟ್ಟ ಶಕ್ತಿಯನ್ನು ತಡೆಯುವಂತಹ ಶಕ್ತಿ ಆ ಒಂದು ಚೆಂಬಿನಲ್ಲಿರ್ತಕ್ಕಂಥ ನೀರಿಗಿರುತ್ತೆ ಸ್ನೇಹಿತರೆ.
ಹೌದು. ಹಾಗೂ ಪ್ರತಿನಿತ್ಯ ಬೆಳಗ್ಗೆ ಮಹಿಳೆಯರು ದೇವರ ಮನೆಯಲ್ಲಿ ದೀಪವನ್ನು ತಾವೇ ಹಚ್ಚಬೇಕು ಎಂದು ಶಾಸ್ತ್ರವು ಹೇಳ್ತಾ ಹೋಗುತ್ತೆ. ಪ್ರತಿದಿನ ಬೆಳಗ್ಗೆ ದೇವರ ಮನೆಯಲ್ಲಿ ಮಹಿಳೆಯರೇ ದೀಪವನ್ನು ಹಚ್ಚಬೇಕು ಮತ್ತು ಗಂಡು ಮಕ್ಕಳು ಪೂಜೆಯನ್ನು ಮಾಡೋದ್ರಿಂದ ಆ ಮನೆ ವೃದ್ಧಿಯಾಗ್ತಾ ಹೋಗುತ್ತೆ. ಹಾಗೂ ಮನೆಗಳಲ್ಲಿ ಹೆಚ್ಚಾಗಿ ಸುವಾಸನೆ ಭರಿತವಾದಂತಹ ದೀಪಗಳನ್ನು ಬಳಸಿ ಪೂಜೆಯನ್ನು ಮಾಡಬೇಕು. ಹಾಗೂ ಯಾವುದೇ ರೀತಿಯಾದಂತಹ ಧೂಪ ದ್ರವ್ಯಗಳನ್ನು ಬಳಸೋದ್ರಿಂದ ಆ ಮನೆಯಲ್ಲಿ ಒಂದು ಡಿವೈನ್ ಟಚ್ ಅಂದ್ರೆ ಒಂದು ಆಕರ್ಷಣಾ ಭಾವ, ಒಂದು ದೈವಿಕವಾದಂತಹ ಕಳೆ ಆ ಮನೆಗಳಲ್ಲಿ ಉಂಟಾಗ್ತಾ ಹೋಗುತ್ತೆ. ಇದರಿಂದಾಗಿ ಲಕ್ಷ್ಮಿಯ ಅನುಗ್ರಹವನ್ನು ನಾವು ಪಡೆದುಕೊಳ್ಬಹುದು. ನಾವು ನಮ್ಮ ಮನೆಗೆ ಲಕ್ಷ್ಮಿ ಅನುಗ್ರಹವಾಗಬೇಕು, ನಮ್ಮ ಕೈಯಲ್ಲಿ ಸದಾ ಹಣವಿರಬೇಕು ಅಂತಂದ್ರೆ ನಾವು ಕೆಲವೊಂದು ನಿಯಮಗಳನ್ನ ಕಡ್ಡಾಯವಾಗಿ ಅನಿವಾರ್ಯವಾಗಿ ಪಾಲಿಸಲೇಬೇಕಾಗುತ್ತದೆ ಸ್ನೇಹಿತರೆ. ನಾವು ಹೆಚ್ಚು ಹೆಚ್ಚು ಕರ್ಮಗಳನ್ನು, ಹೆಚ್ಚು ಹೆಚ್ಚು ಕೆಲಸಗಳನ್ನು, ಹೆಚ್ಚು ಹೆಚ್ಚು ನಂಬಿಕೆ ಆಚರಣೆಗಳನ್ನು ಮಾಡ್ತಾ ಹೋದ ಹಾಗೆ ನಮ್ಮ ಮನೆಯು ಸುಭಿಕ್ಷವಾಗ್ತಾ ಹೋಗುತ್ತೆ. ಸಮೃದ್ಧಿಯಾಗಿ ನಮ್ಮ ಮನೆಯು ಸಮೃದ್ಧಿಯತ್ತ ಸಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹೌದು, ಹೆಚ್ಚಾಗಿ ಸುವಾಸನೆ ಭರಿತ ಧೂಪವನ್ನು ಬಳಸಿ ಪೂಜಿಸಿದರೆ ಇದು ಲಕ್ಷ್ಮಿ ಆಕರ್ಷಣೆಗೆ ಸಹಾಯಕವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೂ ದೇವರ ಮನೆಗಳಲ್ಲಿ ನೀವು ದೇವರಿಗೆ ಮುಡಿಸಿದ ಹೂವುಗಳಲ್ಲಿ ಒಣಗಿದ ಹೂವುಗಳನ್ನು ತಕ್ಷಣವೇ ಬದಲಾಯಿಸಿ ಬಿಡಬೇಕು. ಅಥವಾ ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ಹೂವುಗಳನ್ನು ದೇವರ ಮನೆಯಲ್ಲಿ ದೇವರಿಗೆ ಬಳಸಬಾರದು ಎಂದು ಹೇಳಲಾಗುತ್ತದೆ. ಹಾಗೂ ಒಣಗಿದ ಹೂವುಗಳನ್ನು ದೇವರ ಮನೆಯಲ್ಲಿ ಇಡಬಾರದು ಕೂಡ. ಅದನ್ನು ತಕ್ಷಣವೇ ನೀವು ಬೇರೆ ಯಾವುದಾದರೂ ಒಂದು ಜಾಗದಲ್ಲಿ ಅಥವಾ ನೀರಿನಲ್ಲಿ ಈ ಒಂದು ಒಣಗಿದ ಹೂವುಗಳನ್ನು ಹಾಕಬೇಕು. ನಿಮ್ಮ ಮನೆಗೆ ಸಮೃದ್ಧಿ ಮತ್ತು ಸೌಭಾಗ್ಯಕ್ಕಾಗಿ ದೈವದ ಆಕರ್ಷಣೆಯನ್ನು ಮಾಡುವಂತೆ ಇರಬೇಕು. ಮನೆಯ ವಾತಾವರಣ ಅತ್ಯಂತ ಶುದ್ಧವಾಗಿ ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಬೇಕು. ಮತ್ತು ಸಂಜೆ ವೇಳೆಯಲ್ಲಿ ಯಾರಾದರೂ ಹೆಂಗಸರು ಅಥವಾ ಮಹಿಳೆಯರು ಮನೆಗೆ ಬಂದಾಗ ಅರಿಶಿಣ ಕುಂಕುಮವನ್ನು ಕೊಡುವಂತಹ ಆಚರಣೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಹೇಳಲಾಗ್ತದೆ. ಹಾಗೂ ಅಡುಗೆ ಮನೆಯಲ್ಲಿ ಯಾವಾಗಲೂ ಕೂಡ ಕೆಲವೊಂದು ಆಚರಣೆಗಳನ್ನು ಪಾಲಿಸಲೇಬೇಕು ಸ್ನೇಹಿತರೆ. ಯಾಕಂದರೆ ಸದಾ ಅನ್ನಪೂರ್ಣೇಶ್ವರಿಯ ವಾಸವಾಗಿರುವಂತಹ ಈ ಅಡುಗೆ ಮನೆಯಲ್ಲಿ ನಾವು ಕೆಲವೊಂದು ಚಿಕ್ಕ ಪುಟ್ಟ ಆಚರಣೆಗಳನ್ನು ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಧನ ಧಾನ್ಯ ಎಲ್ಲವೂ ಕೂಡ ವೃದ್ಧಿಯಾಗ್ತಾ ಹೋಗುತ್ತದೆ. ಹಾಗಾಗಿ ಯಾವಾಗಲೂ ಕೂಡ ಕಲ್ಲುಪ್ಪು ಯಾವಾಗಲೂ ಮನೆಯಲ್ಲೇ ಇರುವಂತೆ ನೋಡಿಕೊಳ್ಬೇಕು. ಅದು ಖಾಲಿಯಾಗದಂತೆ ಮತ್ತು ಅರಿಶಿಣವು ಕೂಡ ಚೆಲ್ಲದಂತೆ ನೋಡ್ಕೊಳ್ಬೇಕು ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಯಾವಾಗಲೂ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸದಾ ಮನೆಯಲ್ಲಿ ಇರಿಸಿಕೊಳ್ಬೇಕು. ಮತ್ತು ಲಕ್ಷ್ಮಿ ಕುಬೇರನಿಗೆ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟವಂತೆ. ಹಾಗಾಗಿ ಮನೆಗಳಲ್ಲಿ ಯಾವಾಗಲಾದರೂ ಉಪ್ಪಿನಕಾಯಿ ಖಾಲಿಯಾಗದಂತೆ ನೋಡ್ಕೊಳ್ಬೇಕು. ಅದರಲ್ಲೂ ನಿಂಬೆಕಾಯಿ ಮತ್ತು ಅದರಲ್ಲೂ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂದರೆ ಮಹಾಲಕ್ಷ್ಮಿಗೆ ತುಂಬಾನೇ ಇಷ್ಟವಂತೆ. ಹಾಗಾಗಿ ಈ ಒಂದು ಉಪ್ಪಿನಕಾಯಿಗಳನ್ನು ಮನೆಯಲ್ಲಿ ಸದಾ ಇಟ್ಕೊಳ್ಬೇಕು. ಬೆಳಗ್ಗೆ ಅಥವಾ ಸಂಜೆ ದೇವರ ಶ್ಲೋಕಗಳನ್ನು, ಮಂತ್ರಗಳನ್ನು, ಗೀತೆಗಳನ್ನು ಸಾಧ್ಯವಾದಷ್ಟು ಹೇಳಬೇಕು. ಅಥವಾ ಹೇಳಲು ಸಾಧ್ಯವಿಲ್ಲವೆಂದರೆ ಆಡಿಯೋಗಳನ್ನು ಪ್ಲೇ ಮಾಡುವುದರ ಮೂಲಕ ಬಿಡಬಹುದು. ಹೀಗೆ ಮಾಡುವುದರಿಂದ ಮನೆಯ ಸಂಜೆಯ ವೇಳೆಯಲ್ಲಿ ಲಕ್ಷ್ಮಿ ಆಕರ್ಷಣೆಗೆ ಸಹಾಯಕವಾಗ್ತಾ ಹೋಗುತ್ತದೆ. ಹಾಗೂ ಇದರಿಂದಾಗಿ ಮನೆಯವರ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ದೈವಿಕವಾದಂತಹ ಭಾವನೆ ಉಂಟಾಗ್ತಾ ಹೋಗುತ್ತದೆ. ಹಾಗೂ ಯಾವುದೇ ರೀತಿಯಾದಂತಹ ಜಗಳ ಕೋಪಗಳು ಉಂಟಾಗೋದಿಲ್ಲ. ಮನೆಯು ಯಾವಾಗಲೂ ಶಾಂತವಾಗಿರುವಂತಹ ಪರಿಸ್ಥಿತಿ ಉದ್ಭವವಾಗ್ತಾ ಹೋಗುತ್ತದೆ ಸ್ನೇಹಿತರೆ. ಹಾಗೂ ಹಣಕಾಸಿನ ತೊಂದರೆ ಆಗದಿರಲು ಮನೆಗಳಲ್ಲಿ ಯಾವುದೇ ರೀತಿಯಾಗಿ ಹಣಕಾಸಿನ ತೊಂದರೆ ಆಗಬಾರ್ದು ಅಂದ್ರೆ ನಾವು ಅರಿಶಿಣ ಕುಂಕುಮದ ಬಟ್ಟಲಲ್ಲಿ ₹1 ಕಾಯಿನನ್ನು ಯಾವಾಗಲೂ ಹಾಕಿಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಹಣಕಾಸಿನ ಅಡಚಣೆ ಉಂಟಾಗೋದಿಲ್ಲ. ಹಾಗೂ ಪ್ರತಿನಿತ್ಯ ಮಹಿಳೆಯರು ತುಳಸಿ ಪೂಜೆಯನ್ನು ಮಾಡುವುದು ಕೂಡ ಸಕಲ ಸೌಭಾಗ್ಯವನ್ನು ನೀಡುತ್ತದೆ ಸ್ನೇಹಿತರೆ. ಅದರಲ್ಲೂ ತುಳಸಿ ಗಿಡದ ಬಳಿ ಒಂದು ದೀಪವನ್ನು ಹಚ್ಚಿಡುವುದರಿಂದ ನೀವು ಸಂಕಲ್ಪ ಅಥವಾ ನಿಮ್ಮ ಯಾವುದೇ ಇಚ್ಛೆ ಇರಲಿ ಆ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತಾ ಹೋಗುತ್ತದೆ. ಮಹಿಳೆಯರ ಮೊದಲನೆಯ ಮುಖ್ಯ ಕರ್ತವ್ಯ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚುವುದಾಗಿದೆ. ಹಾಗೂ ನಾವು ಇವತ್ತಿನ ದಿನ ಹೇಳಿರುವ ಈ ಎಲ್ಲ ನಿಯಮಗಳು ಕೇವಲ ಆಚರಣೆಗಳಲ್ಲ, ಅವು ಮಹಿಳೆಯರ ನಂಬಿಕೆಯ ಶಕ್ತಿ. ಇವೆಲ್ಲವೂ ಮನೆಯೊಳಗಿನ ಒಂದು ಶಕ್ತಿಯನ್ನು ಬದಲಾಯಿಸಿ ಅಷ್ಟಲಕ್ಷ್ಮಿ ದೇವಿಯರ ಕೃಪೆಯನ್ನು ಮನೆಯಲ್ಲಿ ಸದಾ ಇರುವಂತೆ ನೋಡಿಕೊಳ್ಳುತ್ತದೆ ಸ್ನೇಹಿತರೆ. ಇವತ್ತಿನ ದಿನ ನಾವು ಹೇಳಿರುವಂತಹ ಎಲ್ಲ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನ ಖಂಡಿತ ಮರೆಯಬೇಡಿ. ಧನ್ಯವಾದಗಳು.